ಸರ್ಕ್ಯುಲರ್ ಏನಾಯ್ತಪ್ಪ ಅಂತಂದರೆ ಕಮಿಷನರ್ ಆಫೀಸ್ ಬೆಂಗಳೂರಿಂದ ಒಂದು ಹರಿದಾಡಿತ್ತು. ಸೊ 5 ಮತ್ತು 8ನೇ ತರಗತಿಗೆ ಅವ್ರು ಏನು ಮಾಡ್ತಾ ಇದ್ದಾರೆ, ವಾರ್ಷಿಕ ಪರೀಕ್ಷೆ ಮೌಲ್ಯಾಂಕನವನ್ನು ನಡೆಸಲಿದ್ದಾರೆ. ಇದೇ ಶೈಕ್ಷಣಿಕ ವರ್ಷ 2022-23ನೇ ವರ್ಷದ ವಿದ್ಯಾರ್ಥಿಗಳಿಗೆ ಏನಿದೆ ಅಂದ್ಕೊಂಡನ್ನು ನೋಡ್ಕೊಂಡು ಬರೋಣ. ಸೊ ಕರ್ನಾಟಕ ಸರ್ಕಾರ ಸಾರ್ವಜನಿಕ ಶಿಕ್ಷಣ ಇಲಾಖೆ ಆಯುಕ್ತರ ಕಚೇರಿ ನೃಪತುಂಗ ರಸ್ತೆ ಬೆಂಗಳೂರು ದಿನಾಂಕ 12/12/2022. ದಯಮಾಡಿ ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ಶೇರ್ ಮಾಡಲು ಮರೆಯದಿರಿ. ಫಸ್ಟ್ ಟೈಮ್ ವಿಡಿಯೋವನ್ನು ವಾಚ್ ಮಾಡ್ತಿದ್ರೆ ಚಾನಲನ್ನು ಸಬ್ಸ್ಕ್ರೈಬ್ ಜೊತೆಗೆ ಬೆಲ್ ಐಕಾನನ್ನು ಅವಶ್ಯವಾಗಿ ಒತ್ತಿ. ಪ್ರೈಮರಿ ಮತ್ತು ಹೈಸ್ಕೂಲ್ಗೆ ಸಂಬಂಧಪಟ್ಟಂತೆ ಎಲ್ಲ ವಿಷಯಗಳ ಕ್ವಶನ್ ಆನ್ಸರ್ಸ್, ನೋಟ್ಸ್, ಕ್ವಶನ್ ಪೇಪರ್ಸ್ ವಿಡಿಯೋಗಳಿದ್ದಾವೆ. ಒಂದು ಸಾರಿ ಪ್ಲೇಲಿಸ್ಟ್ಗೆ ಹೋಗಿ ಭೇಟಿ ಕೊಟ್ಟಿದ್ದಾದರೆ ನಿಮಗೆ ಬೆನಿಫಿಟ್ ಆಗ್ತಕ್ಕಂಥ ವಿಡಿಯೋಗಳು ಸಿಗ್ತವೆ ಅಂತ ಹೇಳ್ತಾ ಸುತ್ತೋಲೆಯಲ್ಲಿನ ಅಂಶಗಳನ್ನು ನೋಡ್ಕೊಂಡು ಬರೋಣ. ಸೊ ಫಸ್ಟು 2 ಪ್ಯಾರಾಗ್ರಾಫ್ದಲ್ಲಿ ಏನು ಕೊಟ್ಟಿದ್ದಾರಪ್ಪ ಅಂತಂದರೆ, ಆಲ್ರೆಡಿ ಕಲಿಕಾ ಸಾಮರ್ಥ್ಯ ಎಷ್ಟಿದೆ, ಯಾವ ಥರ ಮೌಲ್ಯಮಾಪನ ಮಾಡಬೇಕು ಅನ್ನೋದನ್ನು ಅವ್ರು ಏನು ಮಾಡಿದ್ದಾರೆ, RT ಕಾಯ್ದೆ ಅನುಸಾರವಾಗಿ ಕೊಟ್ಟಿದ್ದಾರೆ. ಸೊ ನಾವು 2ನೇ ಪುಟಕ್ಕೆ ಹೋಗೋಣ. ಈ 2ನೇ ಪುಟದಲ್ಲಿ ಕೆಲವೊಂದಿಷ್ಟು ಮಾಹಿತಿ ಇದ್ದಾವೆ, ನಾನು ನಿಮಗೆ ತೋರಿಸ್ತೀನಿ. ಮೇಲಿನ ಅಂಶಗಳ ಹಿನ್ನೆಲೆಯಲ್ಲಿ 5 ಮತ್ತು 8ನೇ ತರಗತಿಗಳ ವಾರ್ಷಿಕ ಪರೀಕ್ಷೆ ನಿರ್ವಹಿಸಲು ಉಲ್ಲೇಖ 2ರಂತೆ ಸರ್ಕಾರ ಅನುಮೋದನೆ ಕೊಟ್ಟು ಅನುಮತಿ ನೀಡಿದೆ. ಅಂದರೆ ಈಗಾಗಲೇ FA1, FA2, SA1 ಪರೀಕ್ಷೆ ಆಗೋಗದ, ಅದನ್ನು SATSನಲ್ಲಿ ಪ್ರಗತಿ ದಾಖಲೆ ಮಾಡ್ತಾರೆ. ಬಟ್ ಇವಾಗ ನವೆಂಬರ್ 2022ರಿಂದ ಹಿಡಿದು ಮಾರ್ಚ್ 2023 ಮೊದಲನೇ ವಾರದ ಒಳಗೆ ನಿರ್ವಹಿಸಿದ ಪಠ್ಯವಸ್ತುವನ್ನು ಆಧರಿಸಿ ಸಂಕಲನಾತ್ಮಕ ಪರೀಕ್ಷೆ SA2 ಅವರೇ ಮಾಡ್ತಾರೆ. ಡಿಪಾರ್ಟ್ಮೆಂಟ್ದವರು ಅದನ್ನೇ ಮೌಲ್ಯಾಂಕನ ಪರೀಕ್ಷೆ ಅಂತ ಕರೀತಾರೆ. ಅದು ಹೇಗೆ ಮಾಡ್ತಾರೆ ಅನ್ನೋದನ್ನು ಕೊಟ್ಟಿದ್ದಾರೆ. ಆಲ್ರೆಡಿ SATSನಲ್ಲಿರ್ತಕ್ಕಂಥ ಮಕ್ಕಳ ಮಾಹಿತಿಗಳನ್ನು ಏನು ಮಾಡ್ತಾರಪ್ಪ ಅಂದರೆ ಈ ಪರೀಕ್ಷೆಗೆ ತೆಗೆದುಕೊಳ್ತಾರೆ. ಇನ್ನು ಮುಂದೆ ಈ ಪರೀಕ್ಷಾ ನೋಂದಣಿ ಶುಲ್ಕ ಇದೆ. ಈ ಎಕ್ಸಾಮ್ಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಶುಲ್ಕ ಇಲ್ಲ. ಎಲ್ಲ ಏನು ಮಾಡ್ತಾರಪ್ಪ ಅಂದರೆ KSEAB ಅವರು ಏನು ಮಾಡ್ತಾರೆ, ಭರಿಸ್ತಾರೆ. ಇಲ್ಲಿ ಪರೀಕ್ಷಾ ಕೇಂದ್ರಗಳ ಸ್ಥಾಪನೆ ಅಂತ ಕೊಟ್ಟಿದ್ದಾರೆ. ನೋಡಿ, ಕನಿಷ್ಠ 25 ಮಕ್ಕಳಾದರೂ ಕೂಡ ಆ ಶಾಲೆಯಲ್ಲಿ ಇರಬೇಕು. 25ಕ್ಕಿಂತ ಕಡಿಮೆ ಮಕ್ಕಳಿದ್ರೆ 2 ಕಿಲೋಮೀಟರ್ ಒಳಗಡೆ ಇರ್ತಕ್ಕಂಥ ಕಿರಿಯ ಹಿರಿಯ ಪ್ರಾಥಮಿಕ ಶಾಲೆ ಮಕ್ಕಳೊಡನೆ ಸೇರಿ ಒಂದು ಪರೀಕ್ಷಾ ಕೇಂದ್ರ ಎಕ್ಸಾಮ್ ಸೆಂಟರನ್ನು ಸ್ಥಾಪಿಸ್ತಾರೆ. ಕನಿಷ್ಠ 50 ಮಕ್ಕಳು ಆದರೂ ಇರ್ತಕ್ಕಂಥ ಹಿರಿಯ ಪ್ರಾಥಮಿಕ ಪ್ರೌಢಶಾಲೆಗಳಲ್ಲಿ 8th ಎಕ್ಸಾಮನ್ನು ಏನು ಮಾಡ್ತಾರಪ್ಪ ಅಂದ್ರೆ ಕಂಡಕ್ಟ್ ಮಾಡ್ತಾರೆ. ಕಡಿಮೆ ಇತ್ತಂದರೆ ಟ್ಯಾಗನ್ನು ಮಾಡ್ತಾರೆ. ಸಂಬಂಧಪಟ್ಟ ಕ್ರಮವನ್ನು ವಹಿಸ್ತಾರೆ. ಇನ್ನು ಈ ಪರೀಕ್ಷಾ ಕಾರ್ಯನಿರ್ವಹಣೆಗಾಗಿ ಏನು ಮಾಡ್ತಾರಪ್ಪ ಅಂತಂದರೆ ಶಾಲೆ ಹೆಡ್ ಮಾಸ್ಟರೇ ಅವರು ಏನು ಮಾಡ್ತಾರೆ, ಪರೀಕ್ಷಾ ಕೇಂದ್ರದ ಮುಖ್ಯಸ್ಥರಾಗಿರ್ತಾರೆ. ಬಟ್ ಸೂಪರ್ವೈಸರ್, ಕೊಠಡಿ ಮೇಲ್ವಿಚಾರಕರು, ಕ್ಲಸ್ಟರ್ ವ್ಯಾಪ್ತಿಯ ಶಾಲೆಗಳ ಶಿಕ್ಷಕರನ್ನ ನಿಯೋಜನೆಯನ್ನು ಮಾಡ್ತಾರೆ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು. ಸೊ ಎಕ್ಸಾಮ್ಗೆ ತಕ್ಕಂತೆ ಅಡ್ಮಿಷನ್ ಕಾರ್ಡ್ಗಳನ್ನು ಹಾಲ್ ಟಿಕೆಟ್ಗಳು ಬರ್ತವೆ. ಹಾಲ್ ಟಿಕೆಟ್ ಎಲ್ಲ ಏನು ಮಾಡ್ಕೋಬೇಕಾಗ್ತದಪ್ಪ ಅಂದರೆ ತೆಗೆದುಕೊಂಡು ಮುಖ್ಯೋಪಾಧ್ಯಾಯರಿಂದ ಪರೀಕ್ಷೆಗೆ ತಯಾರಿ ಇರಬೇಕಾಗ್ತದೆ. ಮೋಸ್ಟ್ ಇಂಪಾರ್ಟೆಂಟ್ ಏನಿದೆಪ್ಪ ಅಂದರೆ ಕ್ವಶನ್ ಪೇಪರ್ ಡಿಸೈನ್ ಹೇಗಿದೆ, ಈ ಎಕ್ಸಾಮಿನೇಷನ್ ಹೆಂಗೆ ನಡೀತದೆ. ಸೊ ಆಲ್ರೆಡಿ ತಮಗೆ ಗೊತ್ತಾಯಿತು, ನವೆಂಬರ್ 22ರಿಂದ ಮಾರ್ಚ್ 23 ಫಸ್ಟ್ ವೀಕ್ದಲ್ಲಿರ್ತಕ್ಕಂಥ ಸಿಲೆಬಸ್ ಮೇಲೆ ಪರೀಕ್ಷೆ ನಡೀತದೆ. ಈ 5 ಮತ್ತು 8ನೇ ತರಗತಿಗಳಿಗೆ 50 ಅಂಕಗಳ ಪರೀಕ್ಷೆ, 2 ಗಂಟೆ ಸಮಯ ಟೈಮನ್ನು ಫಿಕ್ಸ್ ಮಾಡ್ಯಾರ. 50 ಮಾರ್ಕ್ಸು 2 ಗಂಟೆ. ಈ 50 ಮಾರ್ಕ್ಸ್ ಪೇಪರನ್ನು 40 ಅಂಕಗಳ ಲಿಖಿತ ಇತ್ತಂದ್ರೆ 10 ಅಂಕಗಳು ಮೌಖಿಕವಾಗಿ ನಡೀತದೆ. ಮತ್ತು 40 ಅಂಕದ ಲಿಖಿತ ಪರೀಕ್ಷೆಯಲ್ಲಿ 20 ಅಂಕಗಳ MCQ ಅಂದರೆ ಬಹು ಆಯ್ಕೆ, 20 ಅಂಕಗಳ ವಾಕ್ಯ ರೂಪ ಅಂದರೆ ವಿವರಣಾತ್ಮಕ ಪ್ರಶ್ನೆಗಳು ಇರ್ತಾವೆ. ಸ್ವಲ್ಪ ಇವುಗಳನ್ನು ಕ್ಲಿಯರ್ ಮಾಡಿಕೊಡ್ತಾ ತಾವು ಹೋಗಬೇಕು. 40 ಮಾರ್ಕ್ಸ್ ರಿಟರ್ನ್ ಪೇಪರ್ ಅದ, 20 MCQ ಇರ್ತಾವೆ, 20 ಡಿಸ್ಕ್ರಿಪ್ಟಿವ್ ಟೈಪ್ ಕ್ವಶನ್ಸ್ ಇರ್ತಾವೆ, 20 ಬಹು ಆಯ್ಕೆ ಇರ್ತಾವೆ, 20 ಲಿಖಿತ ವಿವರಣಾತ್ಮಕ ಮಾದರಿ ಬೇಯಿಸ್ತಕ್ಕಂಥ ಪ್ರಶ್ನೆಗಳು ಇರ್ತಾವೆ. ಬ್ಲೂ ಪ್ರಿಂಟನ್ನು ತಯಾರಿಸಿರ್ತಾರೆ. ಸೊ ಕಲಿಕಾ ಚೇತರಿಕೆ ಪಠ್ಯಕ್ರಮದ ಅಡಿಯಲ್ಲಿ ತಯಾರಿಸಲು ಸರ್ಕಾರ ಸೂಚಿಸಿದೆ. ಕ್ವಶನ್ ಪೇಪರ್ ಇರೋದು ಕಲಿಕಾ ಚೇತರಿಕೆ ಸಿಲೆಬಸ್ ಮೇಲೆ. ಮುಂದೆ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಜನವರಿ 2ನೇ ವಾರದಲ್ಲಿ ಏನು ಮಾಡ್ತಾರಪ್ಪ ಅಂದ್ರೆ ಒಂದು ಮಾಡೆಲ್ ಕ್ವಶನ್ ಪೇಪರನ್ನು ಈ KSEAB ಅವರು ಏನು ಮಾಡ್ತಾರೆ, ಬಿಡುಗಡೆಯನ್ನು ಮಾಡ್ತಾರೆ. ಕ್ಲಿಯರ್ ಆಯಿತು ಅಂದ್ಕೊಂಡಿದ್ದೀನಿ. ನಿಮ್ಮ ಪರೀಕ್ಷೆ ನಡೀತಕ್ಕಂಥದ್ದು ಮಾರ್ಚ್ 9ರಿಂದ ಹಿಡಿದು 17 ಮಾರ್ಚ್ 2023ರವರೆಗೆ ನಿಮ್ಮ ಪರೀಕ್ಷೆಗಳನ್ನು ನಡೀತಾವೆ. ತಾಲೂಕಾ ಹಂತದಲ್ಲಿ ಮೌಲ್ಯಮಾಪನ ಆಗ್ತದೆ. ಓಕೆ, ಸಮುದಾಯ ದತ್ತ ಶಾಲೆನೇ ನಿಮ್ಮ ರಿಸಲ್ಟ್ ಏನು ಮಾಡ್ತದಪ್ಪ ಅಂದ್ರೆ ಬರ್ತದೆ. ಇನ್ನು ಮುಂದೆ ಇರ್ತಕ್ಕಂಥದ್ದು ಶಾಲೆಯ ಶಿಕ್ಷಕರು, ಮುಖ್ಯೋಪಾಧ್ಯಾಯರು ಅವ್ರಿಗೆ ಇರ್ತಕ್ಕಂಥದ್ದು ಸಂಬಂಧಪಟ್ಟಂತ ಇದೆ. ಸೊ ಇಲ್ಲಿ ಯಾವ ಥರ ಪಾಸ್ ಮಾಡ್ತಾರೆ ಅನ್ನೋದನ್ನು ಅವ್ರು ಕೊಟ್ಟಿದ್ದಾರೆ. ನೋಡಿ, ಈ 4 ರೂಪನಾತ್ಮಕ ಪರೀಕ್ಷೆಗಳ ಅಂಕ, ಸಂಕಲನಾತ್ಮಕ ಪರೀಕ್ಷೆ ಮತ್ತು ಅವರು ತೆಗೆದುಕೊಂಡಿರ್ತಕ್ಕಂಥ SA2 ಪರೀಕ್ಷೆಯನ್ನು ಒಟ್ಟು 100 ಅಂಕಗಳನ್ನು ಮಾಡ್ತಾರೆ. ಈ ಪ್ರತಿ ವಿದ್ಯಾರ್ಥಿ 100 ಅಂಕಗಳಿಗೆ 35 ಅಂಕ ಗಳಿಸಿದ್ದಲ್ಲಿ ಆತ ಪಾಸ್ ಅಂತ ಹೇಳ್ತಾರೆ. ಇಲ್ಲವಾದಲ್ಲಿ ಕಲಿಕೆಯಲ್ಲಿ ಇನ್ನೂ ಪ್ರಗತಿ ಸಾಧಿಸಬೇಕಾಗಿರೋ ವಿದ್ಯಾರ್ಥಿ ಅಂತ ಸಾಧಿಸಿ 2023 ಜೂನ್ ಜುಲೈ ತಿಂಗಳ ಅಂತ್ಯದಲ್ಲಿ
ಕ್ರಮವಾಗಿ ಪರಿಹಾರ ಬೋಧನೆ ಮಾಡಿ 2 ಪೂರಕ ಪರೀಕ್ಷೆ ಮೌಲ್ಯಾಂಕನಗಳನ್ನು ಶಾಲಾ ಹಂತದಲ್ಲಿ ನಿರ್ವಹಿಸಿ ಸಂಬಂಧಿಸಿದ ವಿದ್ಯಾರ್ಥಿ ಕಲಿಕಾ ಬಲವರ್ಧನೆ ಮಾಡ್ತಾರೆ. 4 FA 2 SAಗಳನ್ನು ಟೋಟಲ್ 100ಗೆ ಕನ್ವರ್ಟ್ ಮಾಡ್ತಾರೆ. 100 ಕನ್ವರ್ಟ್ ಮಾಡಿ ಮಿನಿಮಮ್ 35 ತಗೋಬೇಕು. ತಗೊಂಡೇ ಇದ್ದಲ್ಲಿ 23-24ರ ಶೈಕ್ಷಣಿಕ ವರ್ಷದಲ್ಲಿ ಮತ್ತೆ ಮಗುವನ್ನು ಸಪ್ಲಿಮೆಂಟರಿ ಎಕ್ಸಾಮ್ನಲ್ಲಿ ಕೂಡಿಸಿ ಶಾಲಾ ಹಂತದಲ್ಲಿ ಏನು ಮಾಡ್ತಾರಪ್ಪ ಅಂದ್ರೆ ಪಾಸ್ ಮಾಡಲೇಬೇಕಾಗ್ತಕ್ಕಂಥ ಜವಾಬ್ದಾರಿ ವಿದ್ಯಾರ್ಥಿ ಶಿಕ್ಷಕರ ಮೇಲೆ ಇಟ್ಟಿದ್ದಾರೆ. ಸೊ ಯಾವುದೇ ರೀತಿಯಾಗಿರ್ತಕ್ಕಂಥ ಮಕ್ಕಳನ್ನು ಅನುತ್ತೀರ್ಣಗಳನ್ನು ಪಡಿಸೋದಿಲ್ಲ. ಬಟ್ ಪ್ರಸಕ್ತ ಸಾಲಿನಲ್ಲಿ SA2 ಪರೀಕ್ಷೆ 50 ಅಂಕಗಳಿಗೆ ಇದೆ. 10 ಲಿಖಿತ 40 ಮೌಖಿಕ ಅಂತ ಹೇಳಿದ್ದಾರೆ. ಆಮೇಲೆ ಲಿಖಿತ ಪರೀಕ್ಷೆ 40 ಅಂಕಗಳನ್ನು ಒಟ್ಟಾರೆ ಉತ್ತೀರ್ಣತೆಗೆ ನಿಗದಿಪಡಿಸಿದ ಮಾನದಂಡಗಳಂತೆ SA2ಗೆ ಪರಿವರ್ತಿಸಿ ಅಂಕಗಳನ್ನು ಪರಿವರ್ತಿಸ್ತಾರೆ. ಸೊ ಇಷ್ಟು ಅವ್ರು ಏನು ಮಾಡಿದಾರಪ್ಪ ಅಂತಂದರೆ ನಿಮಗೆ ಕರ್ನಾಟಕ ಹೊಸದಾಗಿದ್ದೆ KSEB ಅಂತ ನಾವು ಮುಂಚೆ ಕರಿತಿದ್ದೀವಿ. ಈಗ ಅದನ್ನು ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಅಂತ ಕರೀತಾರೆ. ಅವರೇ ಏನು ಮಾಡ್ತಾ ಇದ್ದಾರೆ, ಈ ಎಕ್ಸಾಮಿನೇಷನನ್ನು ಏನು ಮಾಡ್ತಾರಪ್ಪ ಅಂದ್ರೆ ತಗೋತಾರೆ ಅಂತಕ್ಕಂಥದ್ದು ಆಯುಕ್ತರು ಸಾರ್ವಜನಿಕ ಶಿಕ್ಷಣ ಇಲಾಖೆ ಬೆಂಗಳೂರವರು ಒಂದು ಸುತ್ತೋಲೆಯನ್ನು ಏನು ಮಾಡಿದಾರಪ್ಪ ಅಂದರೆ ಹೊರಡಿಸಿದ್ದಾರೆ. ಸೊ ಇಲ್ಲಿ ಟೈಮ್ ಟೇಬಲ್ ಇದೆ. ಸೊ ಟೈಮ್ ಟೇಬಲಲ್ಲಿ ತಮಗೆ ಈಗಾಗಲೇ ಏನು ಅದರ ಬಗ್ಗೆ ಹೆಚ್ಚಿನ ಒಂದು ಮಾಹಿತಿ ಅವಶ್ಯಕತೆ ಇಲ್ಲದೆ 9 ಮಾರ್ಚ್ 2023ರಿಂದ ಹಿಡಿದು ವಿದ್ಯಾರ್ಥಿಗಳಿಗೆ 17 ಮಾರ್ಚ್ 2023ರವರೆಗೆ 5ನೇ ಮತ್ತು 8ನೇ ತರಗತಿಯ ಮಕ್ಕಳಿಗಾಗಿ ನಮ್ಮ ಇಲಾಖೆಯವರು ಏನು ಮಾಡ್ತಾ ಇದ್ದಾರೆ, ಮೌಲ್ಯಾಂಕನ ಪರೀಕ್ಷೆಯನ್ನು ಮಾಡ್ತಾ ಇದ್ದಾರೆ. ಸೊ ಕಂಪ್ಲೀಟ್ ಆಗಿರ್ತಕ್ಕಂಥ ನಿಮಗೆ ಏನೋ ಒಂದು ವಿದ್ಯಾರ್ಥಿಗಳಿಗೆ ಅನುಕೂಲ ಇರ್ತಕ್ಕಂಥ ಮಾಹಿತಿ ಇತ್ತಲ್ಲ, ಆ ಎಲ್ಲ ಮಾಹಿತಿಗಳನ್ನು ನಾನು ಪೂರೈಕೆ ಮಾಡೋದನ್ನು ಪ್ರಯತ್ನವನ್ನು ಈ ವಿಡಿಯೋದಲ್ಲಿ ಮಾಡಿದ್ದೀನಿ. ಇನ್ನೊಂದು ಗುಡ್ ನ್ಯೂಸ್ ಏನಂದರೆ, ಇದೇ ಒಂದು ಪ್ಯಾಟರ್ನಲ್ಲಿ ಬಹು ಆಯ್ಕೆ ಪ್ರಶ್ನೆಗಳು ಮತ್ತು ವಿವರಣಾತ್ಮಕ ಪ್ರಶ್ನೆಗಳಿಗೆ ನಾವು ವಿಡಿಯೋಗಳನ್ನು ಶಾರ್ಟ್ಲಿಯಾಗಿ ಏನು ಮಾಡ್ತೀವಿ, ನಮ್ಮ ಚಾನಲ್ನಲ್ಲಿ ಅಪ್ಲೋಡನ್ನು ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತೀವಿ. ವಿಡಿಯೋಗಳನ್ನು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ಅಂತ ಹೇಳ್ತಾ ಮತ್ತೆ ಸಿಗೋಣ ವಿದ್ಯಾರ್ಥಿಗಳೇ. ನಿಮ್ಮದೇ ಆಗಿರ್ತಕ್ಕಂಥ ಮೌಲ್ಯಾಂಕನ ಪರೀಕ್ಷೆ ತಯಾರಿಗಾಗಿ ಮಾಡ್ತಕ್ಕಂಥ ಜವಾಬ್ದಾರಿನೂ ಕೂಡ ನಮ್ಮ ಮೇಲದ. ನಾವು ಕೂಡ ಸಾಧ್ಯವಾದಷ್ಟು ಹೆಚ್ಚಿನ ಮಟ್ಟದಲ್ಲಿ ನಿಮಗೆ ಏನು ಮಾಡ್ತೀವಪ್ಪ ಅಂದರೆ ನಮ್ಮ ಯೂಟ್ಯೂಬ್ ಚಾನಲ್ನಿಂದ ಸಹಾಯಕವಾದಷ್ಟು. ಸೊ ಕ್ವಶನ್ ಪೇಪರ್ ಪ್ಯಾಟರ್ನ್ ಜನವರಿ 2nd ವೀಕ್ದಾಗ ಬರ್ತದೆ. ಆದರೂ ಕೂಡ ನಾವು ಏನು ಮಾಡೋಣ, ಫಸ್ಟಿಂದ SS ಸೈನ್ಸನ್ನು ಸ್ಟಾರ್ಟ್ ಮಾಡೋಣ. ಆಮೇಲೆ ಲ್ಯಾಂಗ್ವೇಜ್ದಲ್ಲಿನೂ ಕೂಡ ಪ್ರಾರಂಭವನ್ನು ಮಾಡ್ತೀವಿ. ವಿಡಿಯೋ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಮತ್ತೆ ಸಿಗ್ತೀನಿ ವಿದ್ಯಾರ್ಥಿಗಳೇ.